ಎಲ್ಲ ಯೂಟ್ಯೂಬ್ ಪ್ರೇಕ್ಷಕರಿಗೆ ನಮಸ್ಕಾರ. ಈ ದಿನ ಎಲ್ಲವೂ ಕೂಡ ಫೋನ್ಮಯ ಆನ್ಲೈನ್ಮಯ ಆಗ್ತಾ ಇದೆ. ಆನ್ಲೈನ್ನಲ್ಲಿ ಅನೇಕ ವಸ್ತುಗಳನ್ನು ತೆಗೆದುಕೊಳ್ತೇವೆ, ಆನ್ಲೈನ್ನಲ್ಲಿನೇ ಪೇಡ್ ಮಾಡ್ತೇವೆ. ಹಾಗಾದರೆ ಈ ದಿನ ಆನ್ಲೈನ್ನಲ್ಲಿ ಗ್ಯಾಸ್ ಬುಕ್ ಮಾಡೋದು ಹೇಗೆ, ಆನ್ಲೈನ್ನಲ್ಲಿ ನಾವು ಅಮೌಂಟನ್ನು ಪೇಡ್ ಮಾಡೋದು ಹೇಗೆ, ಒಂದು ನಿಮಿಷದಲ್ಲಿ ಆನ್ಲೈನ್ನಲ್ಲಿ ಗ್ಯಾಸ್ ಬುಕ್ ಮಾಡ್ಬೋದು. ಅದು ಯಾವ ಗ್ಯಾಸ್ ಅಂತಂದರೆ ಭರತ್ ಗ್ಯಾಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನನ್ನ ಚಾನಲನ್ನು ಮೊದಲನೇ ಸಾರಿ ನೋಡ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಆಗಿ, ಇನ್ಫಾರ್ಮೇಷನ್ ವೀಡಿಯೋಸ್ಗಾಗಿ ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಸಿಂಬಲ್ ಒತ್ತುವ ಮೂಲಕ ನೋಟಿಫಿಕೇಶನ್ ಪಡೆಯಿರಿ. ಇಲ್ಲಿ ಮೊದಲನೇದಾಗಿ ಪ್ಲೇಸ್ಟೋರನ್ನು ಓಪನ್ ಮಾಡಿ. ಪ್ಲೇಸ್ಟೋರ್ ಓಪನ್ ಮಾಡಿದ ನಂತರ ಭರತ್ ಗ್ಯಾಸ್ ಅಂತ ಇರುತ್ತೆ, ಅದನ್ನು ಸರ್ಚ್ ಮಾಡಿ ಇನ್ಸ್ಟಾಲ್ ಮಾಡಿ. ಇನ್ಸ್ಟಾಲ್ ಮಾಡಿದ ನಂತರ ನಿಮ್ಮ ಒಂದು ಸ್ಕ್ರೀನ್ನಲ್ಲಿ ಭರತ್ ಗ್ಯಾಸ್ ಹೀಗೆ ಸಿಂಬಲ್ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಅಂತ ಕೇಳುತ್ತೆ, ಮೊದಲನೇ ಸಾರಿ ಮಾತ್ರ ಲಾಗಿನನ್ನು ಕ್ಲಿಕ್ ಮಾಡಬೇಕು. ಲಾಗಿನ್ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ. ಯಾವುದು ನಿಮ್ಮ ಭರತ್ ಗ್ಯಾಸಿಗೆ ಫೋನ್ ನಂಬರ್ ಕೊಟ್ಟಿರ್ತಾರೋ ಆ ಒಂದು ಫೋನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡಿ ನನ್ನ ಫೋನ್ ನಂಬರ್ ಎಂಟ್ರಿ ಮಾಡಿದ್ದೀನಿ, ನಿಮ್ಮ ಫೋನ್ ನಂಬರ್ ಎಂಟ್ರಿ ಮಾಡಿ ಗೆಟ್ OTP ಅಂತ ಹೇಳಿ ಕ್ಲಿಕ್ ಮಾಡಿ. ಗೆಟ್ OTP ಅಂದ ನಂತರ ಇಲ್ಲಿ ಪ್ರೊಸೀಡ್ ಅಂತ ಕೇಳುತ್ತೆ, ಕನ್ಫರ್ಮೇಷನ್ ಅಂತೇಳಿ ಕನ್ಫರ್ಮೇಷನ್ ಕೊಡಿ, ಪ್ರೊಸೀಡ್ ಅಂತೇಳಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು OTP ಬಂದಿರುತ್ತೆ ನಿಮ್ಮ ಫೋನ್ ನಂಬರ್ಗೆ, ಆ ನಂಬರ್ನ ಕ್ಲಿಕ್ ಮಾಡಿ ವೆರಿಫೈ ಅಂತ ಹೇಳಿ ಕೊಡಿ. ಅದಾದ ನಂತರ ಈ 4 ಡಿಜಿಟ್ಸ್ ನಂಬರ್ ಕೇಳುತ್ತೆ. ಯಾಕಂತಂದರೆ ಇನ್ನೊಂದು ಸಾರಿ ಅಪ್ಲಿಕೇಶನ್ ಓಪನ್ ಮಾಡೋಕ್ಕೆ ಈ ಒಂದು 4 ಡಿಜಿಟ್ಸ್ ಫೋನ್ ನಂಬರ್ ನಾವು ಕೊಡಬೇಕಾಗುತ್ತೆ. ಮೇಲೆ ಒಂದು 4 ನಂಬರ್ ಏನು ಕೊಟ್ಟಿರ್ತಾರೆ, ಕೆಳಗಡೆ ಕೂಡ ಅದೇ ಒಂದು 4 ನಂಬರ್ ಸೇಮ್ ನಂಬರ್ಸನ್ನು ಇಲ್ಲಿ ಕೊಡಿ. ಆದ ನಂತರ ಜನರೇಟ್ ಪಿನ್ ಅಂತೇಳಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದೊಂದು ವಿಷಯದ ಬಗ್ಗೆ ಇಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಒಂದೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಕ್ವಿಕ್ ಬುಕ್ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿ ಕ್ವಿಕ್ ಬುಕ್ ಆ್ಯಂಡ್ ಪೇ ಅಂತ ಸಬ್ಮಿಟ್ ಮಾಡಿದರೆ ಇಲ್ಲಿ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಗ್ಯಾಸನ್ನು ಇಲ್ಲಿ ಆನ್ಲೈನ್ನಲ್ಲಿ ಬುಕ್ ಮಾಡ್ಬೋದು. ಸರಿ, ಹಾಗಾದರೆ ಇನ್ನೊಂದು ಸ್ಕ್ರೀನ್ ನೋಡೋಣ. ರೀಫಿಲ್ ಹಿಸ್ಟ್ರಿ ಅಂತ ಇರುತ್ತೆ. ರೀಫಿಲ್ ಹಿಸ್ಟ್ರಿ ಯಾವುದ್ರ ಬಗ್ಗೆ ಇದು ಅಂತಂದರೆ ಹಿಂದ್ಗಡೆ ಯಾವ್ಯಾವ ಸಿಲಿಂಡರ್ ತೊಗೊಂಡಿದ್ರೆ, ಯಾವಾಗ ತೊಗೊಂಡಿದ್ರೆ ಅನ್ನೋದ್ರ ಬಗ್ಗೆ ಹೀಗೆ ತೋರಿಸ್ತಾ ಹೋಗುತ್ತೆ. ಯಾವಾಗ ತೊಗೊಂಡಿದ್ರಿ, ಯಾವಾಗ ಬುಕ್ ಮಾಡಿದ್ರಿ, ಯಾವಾಗ ಡೆಲಿವರಿ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸಲ್ಲಿ ತಿಳಿಸ್ಕೊಡ್ತಾ ಹೋಗ್ತದೆ. ಅದಾದ ನಂತರ ಸರ್ವಿಸ್ ರಿಕ್ವೆಸ್ಟ್ ಬಗ್ಗೆ ನಾವು ತಿಳಿಯೋಣ. ಸರ್ವಿಸ್ ರಿಕ್ವೆಸ್ಟ್ ನಾವು ಕ್ಲಿಕ್ ಮಾಡಿದರೆ ವ್ಯೂ ರಿಕ್ವೆಸ್ಟ್ ಸರ್ವಿಸ್, ಮತ್ತೇನಾದರೂ ಮಿಷಿನ್ ಸರ್ವಿಸ್ ರಿಕ್ವೆಸ್ಟ್ ಬೇಕಾ, ಮೆಕ್ಯಾನಿಕ್ದು ಅಡ್ರೆಸ್ ಚೇಂಜ್ ಮಾಡೋದು ಬೇಕಾ, ಮೊಬೈಲ್ ನಂಬರ್ ಚೇಂಜ್ ಮಾಡ್ಬೇಕಾ, ಕ್ಯಾನ್ಸಲೇಷನ್ ರಿಕ್ವೆಸ್ಟ್ ಮಾಡಿದರೆ ಏನಾದರೂ ಕ್ಯಾನ್ಸಲೇಷನ್ ಮಾಡಬೇಕಾ ಬುಕ್ ಮಾಡಿದ ನಂತರ ಅಂತೇಳಿ ಇಲ್ಲಿ ನಾವು ಇಲ್ಲಿ ನೋಡ್ಬೋದು. ಅದಾದ ನಂತರ ಪಕ್ಕ ಎಮರ್ಜೆನ್ಸಿ ಹೆಲ್ಪ್ಲೈನ್ ಅಂತ ಇರುತ್ತೆ. ಎಮರ್ಜೆನ್ಸಿ ಹೆಲ್ಪ್ಲೈನ್ ಕ್ಲಿಕ್ ಮಾಡಿದರೆ ನಾವು ಏನಾದರೂ ಎಮರ್ಜೆನ್ಸಿ ಇತ್ತಂದರೆ ನಾವು ಭರತ್ ಗ್ಯಾಸ್ ಇದಕ್ಕೆ ಬುಕ್ ಮಾಡಿ ಎಮರ್ಜೆನ್ಸಿ ಕಾಲ್ ಮಾಡಿ ನಾವು ತಿಳಿಸ್ಬೋದು. ಅದಾದ ನಂತರ ಈಗ ಆನ್ಲೈನಲ್ಲಿ ಬುಕ್ ಮಾಡೋದು ಹೇಗೆ ಅನ್ನೋದು ತಿಳ್ಕೊಂಡು ಬನ್ನಿ. ಕ್ವಿಕ್ ಬುಕ್ ಪೇ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಸಬ್ಮಿಟ್ ರಿಕ್ವೆಸ್ಟ್ ಅಂಥೇಳಿ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಸಬ್ಮಿಟ್ ಆದ ನಂತರ ಬುಕ್ ಮಾಡಬೇಕಾ ಅಂತ ಕೇಳುತ್ತೆ. ಎಸ್, ಕನ್ಫರ್ಮೇಷನ್ ಕೊಡಿ. ಅದಾದ ನಂತರ ಇಲ್ಲಿ ರೀಫಿಲ್, ಆರ್ಡರ್ ನಂಬರ್, ನಿಮ್ಮ ಹೆಸರು, ಯಾವ ತಾರೀಕು ಬುಕ್ ಮಾಡ್ತಾ ಇದ್ದೀರಾ, ಎಷ್ಟು ಅಮೌಂಟ್ ಕಟ್ತಾ ಇದ್ದೀರಾ ಅನ್ನೋ ಬಗ್ಗೆ ತಿಳಿಸ್ಕೊಡುತ್ತೆ. ಆಗ ಮೇಕ್ ಪೇಮೆಂಟ್ ಅಂತೇಳಿ ಕ್ಲಿಕ್ ಮಾಡಿ. ಮೇಕ್ ಪೇಮೆಂಟ್ ಯಾವ ರೀತಿ ನೀವು ಕೊಡ್ತಾ ಇದ್ದೀರಾ ಅಂಥೇಳಿ ಅದು ಕೇಳುತ್ತೆ. ಇಲ್ಲಿ ಅದಾದ ನಂತರ ಬಿಲ್ ಡೆಸ್ಕ್ ಅಂತ ಇದೆಯಲ್ಲ, ಅದನ್ನು ನೀವು ಕ್ಲಿಕ್ ಮಾಡಿ. ಅದಾದ ನಂತರ ಕೆಳಗಡೆ ಪೇ ಅಂತ ಇದೆಯಲ್ಲ, ಆ ಒಂದು ಪೇ ಒಂದು ಆಪ್ಷನ್ನ ನಾವು ಕ್ಲಿಕ್ ಮಾಡಬೇಕು. ನೀವು ಯಾವ ರೀತಿ ಫಿಲಪ್ ಮಾಡ್ತಾ ಇದ್ದೀರಾ, ಯಾವ ರೀತಿ ಕಟ್ತಾ ಇದ್ದೀರಾ, ಅಲ್ಲಿ ಕ್ರೆಡಿಟ್ ಕಾರ್ಡ್ ಮೂಲಕನ, ಡೆಬಿಟ್ ಕಾರ್ಡ್ ಮೂಲಕನ, ಡೆಬಿಟ್ ATM ಪಿನ್ ಮೂಲಕ, ನೆಟ್ ಬ್ಯಾಂಕಿಂಗ್, ವ್ಯಾಲೆಟ್ ಅಂತ ಕೇಳುತ್ತೆ. ನಾನಿಲ್ಲಿ ಡೆಬಿಟ್ ಕಾರ್ಡ್ ಮೂಲಕ ನಾನು ಕಟ್ತಾ ಇದ್ದೀನಿ. ಡೆಬಿಟ್ ಕಾರ್ಡ್ ಅಂದರೆ ನಾನು ATM ಎರಡೂ ಸೇಮೆ. ಆದರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಅದು ನನ್ನ ಐಕಾನ್ನಲ್ಲಿ ಕಾಣುತ್ತೆ, ನೋಡಿ, ಡೀಟೇಲ್ಸಲ್ಲಿ ನೋಡ್ಬೋದು. ಅದಾದ ನಂತರ ನಾನು ಡೆಬಿಟ್ ಕಾರ್ಡ್ ಮೂಲಕ ಕಟ್ತಾ ಇದ್ದೀನಿ. ಅಲ್ಲಿ ಕಾರ್ಡ್ ನಂಬರ್ ಕೇಳುತ್ತೆ, ಕಾರ್ಡ್ ನಂಬರ್ನ ಫಿಲಪ್ ಮಾಡಿ. ಎಕ್ಸ್ಪೈರಿ ಡೇಟ್ ಕೇಳುತ್ತೆ, ಎಕ್ಸ್ಪೈರಿ ಡೇಟ್ ಮಾಡಿ. CVV ನಂಬರ್ ನಿಮ್ಮ ಕಾರ್ಡ್ ಹಿಂದ್ಗಡೆ ಇರುತ್ತೆ 3 ನಂಬರ್, ಅದನ್ನು ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ಪೇ ಅಂತೇಳಿ ಕ್ಲಿಕ್ ಮಾಡಿ. ಅದಾದ ನಂತರ ಇಲ್ಲಿ ನಿಮಗೊಂದು ಯಾವ ಒಂದು ಡೆಬಿಟ್ ಕಾರ್ಡ್ ಫೋನ್ ನಂಬರ್ ಲಿಂಕ್ ಆಯಿತು ಆ ಒಂದು ಫೋನ್ ನಂಬರ್ಗೆ OTP ಬರುತ್ತೆ. OTPನ ಇಲ್ಲಿ ಫಿಲ್ ಮಾಡಿ. OTP ಒತ್ತಿದ ನಂತರ ಇಲ್ಲಿ ಮೇಕ್ ಪೇಮೆಂಟ್ ಅಂತ ಹೇಳಿದ ಕೆಳಗಡೆ ಆ ಮೇಕ್ ಪೇಮೆಂಟ್ನ ಕ್ಲಿಕ್ ಮಾಡಿ. ಮೇಕ್ ಪೇಮೆಂಟ್ ಆದ ನಂತರ ಇಲ್ಲಿ ಆನ್ಲೈನ್ ಪ್ರೊಸೀಡಿಂಗ್ ಆಗ್ತಾ ಇದೆ ನೋಡಿ. ಈಗ ಗ್ಯಾಸ್ ಬುಕ್ ಆಯಿತು ಆನ್ಲೈನಲ್ಲಿ. ಈ ಒಂದು ರಿಸಿಪ್ಟನ್ನು ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊರಿ. ಅದಾದ ನಂತರ ಇಲ್ಲಿ ಪ್ರಿಂಟ್ ಅಂತಿದೆಯಲ್ಲ, ಇನ್ನೂ ಕ್ಲಿಯರ್ ಆಗಿರ್ಬೇಕಂತಂದರೆ ಪ್ರಿಂಟನ್ನು ಕ್ಲಿಕ್ ಮಾಡಿ. ಪ್ರಿಂಟ್ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾಗಿ ಸ್ಕ್ರೀನ್ ಬರುತ್ತೆ. ಇದನ್ನು ಕೂಡ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊರಿ. ಅಲ್ಲೇ ಡೀಟೇಲ್ಸ್ ಇಲ್ಲಿ ವೈಟ್ ಪೇಪರ್ನಲ್ಲಿ ತೋರಿಸಿದ ಹಾಗೆ ಇರುತ್ತೆ. ಈ ರೀತಿಯಾಗಿ ನಾವು ಆನ್ಲೈನಲ್ಲಿ ಬುಕ್ ಮಾಡೋದು ಭಾರಿ ಸುಲಭ ವಿಧಾನ. ನಿಮಿಷದೊಳಗೆ ನಾವು ಬುಕ್ ಮಾಡ್ಬೋದು. ಹೀಗೆ ಇದಾದ ನಂತರ ಬುಕ್ ಮಾಡಿದ ನಂತರ ಒಂದು ಮೆಸೇಜ್ ಬರುತ್ತೆ, ಏನು ಅಂತಂದರೆ ನಿಮ್ಮ ಗ್ಯಾಸ್ ಬುಕ್ ಆಗಿದೆ ಅಂಥೇಳಿ. ಇಲ್ಲಿ ನೋಡಿ, ಭರತ್ ಗ್ಯಾಸಿಂದ ಮೆಸೇಜ್ ಬಂದಿದೆ ನೋಡಿ.
ಇಲ್ಲಿ ಡಿಯರ್ ಕನ್ಸ್ಯೂಮರ್ ದಿಸ್ ಕನ್ಫರ್ಮೇಷನ್ ರೆಸಿಪ್ಟ್ ಆನ್ಲೈನ್ ಪೇಮೆಂಟ್ ಇಷ್ಟಾಗಿದೆ, ಆನ್ಲೈನ್ ಪೇಮೆಂಟ್ ಆಗಿದೆ, ರಿಫಿಲ್ ಬುಕ್ ನಂಬರ್ ಅಂತೇಳಿ ಇಲ್ಲಿ ತೋರಿಸ್ತಾ ಇದೆ. ಹೀಗೆ ನೀವು ಕೂಡ ಸುಲಭವಾಗಿ ಒಂದು ಆನ್ಲೈನಲ್ಲಿ ಗ್ಯಾಸ್ ಬುಕ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಇದೆ ಅಂತ ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.